ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇಟ್ಸ್ ಡೇ 2 ಇನ್ ಗೋಕರ್ಣ. ನಾವು ಇವಾಗ ಹಾಸ್ಟೆಲ್ ಲೈಫ್ ಸ್ಟೇಯಿಂದ ಚೆಕ್ಔಟ್ ಮಾಡಿ ನೆಕ್ಸ್ಟ್ ಹೋಟೆಲ್ ದ ಪರ್ಲ್ ಶೈನ್ ಹೋಟೆಲ್ ದ ಪರ್ಲ್ ಶೈನ್ ಅಂತ ನೇಮ್, ಅಲ್ಲಿ ಚೆಕ್ ಇನ್ ಮಾಡಕ್ಕೆ ಹೋಗ್ತಾ ಇದ್ವಿ. ಕಂಪ್ಲೀಟ್ ಮಿಡ್ ಫಾರೆಸ್ಟಲ್ಲಿ ಅಲ್ಲಿ ತುಂಬ ಸ್ಟೇಸ್ ಇದೆ, ಬಟ್ ರೋಡ್ ಒಂದು ಸ್ವಲ್ಪ ಫಾರೆಸ್ಟ್ ಇನ್ಸೈಡ್ ಇರೋದ್ರಿಂದ ಫಾರೆಸ್ಟ್ ಫುಲ್ ಅಕ್ಕಪಕ್ಕ. ನಿನ್ನೆ ವೈಲ್ಡ್ ಬೋರ್ ಬೇರೆ ಬಂದಿತ್ತು. ಹೌದು, ಸಿ ವ್ಯೂ ಮತ್ತೆ ಮೌಂಟೇನ್ ವ್ಯೂ ತರನು ಪ್ರಾಪರ್ಟೀಸ್ ಎಲ್ಲ ಕಟ್ಟಿದ್ದಾರೆ. ಮತ್ತೆ ಡಿಫ್ರೆಂಟ್ ಟೈಪ್, ಎಷ್ಟೊಂದು ವೆರೈಟಿ ಆಗಿ ಬರ್ಡ್ಸ್ ನೋಡಿದ್ವಿ ಅಲ್ವಾ, ಡಿಫ್ರೆಂಟ್ ಸ್ಪೀಸೀಸ್. ಇಲ್ಲಿ ಹಸುಗಳೆಲ್ಲ ಹೈಟ್ ಕಮ್ಮಿ, ಅಂದ್ರೆ ಡಿಫ್ರೆಂಟ್ ತಳಿ. ಹೌದು, ಇದು ತಳಿನೇ ಡಿಫ್ರೆಂಟ್. ಎಲ್ಲ ಕರು ಸೈಜಲ್ಲಿ ಇರುತ್ತೆ. ಈಗ ನಾವು ಮೈಸೂರಲ್ಲೆಲ್ಲ, ಮೈಸೂರು ಮಾಮೂಲಿ ನಮ್ಮ ಸೈಡ್ ನೋಡ್ತೀವಲ್ಲ, ಅದೆಲ್ಲ ಫುಲ್ ಸ್ವಲ್ಪ ಹೈಟ್ ಇರುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕ ಕ್ಯೂಟ್ ಹಸು. ನಾವೀಗ ಏನು ಮಾತಾಡ್ತಾ ಇದ್ವಿ ಅಂತ ಅಂದರೆ, ಅಲ್ಲಿ ಸ್ಟೇ ಅಲ್ಲಿ ಇದ್ವಲ್ಲ, ನಾವು ಊಟ ಮಾಡಲಿಲ್ಲ. ಆ್ಯಕ್ಚುಲಿ ಟಯರ್ಡ್ ಆಗಿ ತಂದ್ಬಿಟ್ಟು ಸ್ನ್ಯಾಕ್ಸ್ ತಿನ್ಕೊಂಡು ಮಲ್ಕೊಂಡ್ವಿ. ಸ್ನ್ಯಾಕ್ಸೇ ಎಷ್ಟಾಯಿತು ಬಿಲ್? 630 ರೂಪೀಸ್ ಬರೀ ಸ್ನ್ಯಾಕ್ಸ್. ಇನ್ನು ಊಟ ಎಲ್ಲ ತಗೊಂಡಿದ್ದಿದ್ರೆ ತುಂಬ ದುಡ್ಡಾಗಿ ಹೋಗ್ತಿತ್ತು. ಅದಕ್ಕೆ ಇನ್ನು ನಾಳೆನೂ ಇನ್ನೊಂದು ಕಡೆ ಸ್ಟೇ ಇದೆ. ಸೊ ಆ ಸ್ಟೇಯಲ್ಲಿ ಔಟ್ಸೈಡ್ ಫುಡ್ ಅಲೋಡ್ ಇಲ್ವೇ ಇಲ್ಲ, ಅಲ್ಲೇ ತಗೊಳ್ಬೇಕು. ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ಔಟ್ಸೈಡ್ ತಿಂದು ಆ ದುಡ್ಡನ್ನ ಈಗ ಸ್ವಲ್ಪ ಸೇವ್ ಮಾಡೋಣ ಅಂತ. ಇಲ್ಲಾಂದರೆ ನಾವು ಬಜೆಟ್ ಹಾಕೊಂಡಿದ್ವಿ ಇಷ್ಟು ರೂಪೀಸ್ 5 ಡೇಸಲ್ಲಿ ಫುಡ್ಗೆ ಅಂತ ಎತ್ತಿಡ್ಬೇಕಂತ. ಅಲ್ಲೇ ಊಟ ತಿಂಡಿ ಮಾಡಿದರೆ 5 ಡೇಸ್ ಹೋಲ್ ಬಜೆಟ್ 1 ಡೇ ಅಲ್ಲೇ ಆಗೋಗ್ತಿತ್ತು ಅಲ್ವಾ? ಹಾಫ್ ಅಲ್ಲಿ ಆಗೋಗ್ತಿತ್ತು ನಾವು ಅನ್ಕೊಂಡಿದ್ ಬಜೆಟ್ 5 ಡೇಸ್. ಒಂದು ಫಿಶ್ ತವಾ ಫ್ರೈ ಕೇಳಿದ್ರೆ 500 ರೂಪೀಸ್. ಹೌದು, ಫಿಶ್ ತವಾ ಫ್ರೈ ಕೇಳಿದ್ವಿ 500 ರೂಪೀಸ್. 500 ರೂಪೀಸ್ಗೆ ನಾನು ಮೈಸೂರಲ್ಲಿ ಎಷ್ಟು ಫಿಶ್ ತಿಂದ್ಬಿಡ್ತಿದ್ನೋ ನಾನು. ಇದು ಗೋಕರ್ಣ ಮೇನ್ ಬೀಚ್ ರೋಡೇ. ಇಲ್ಲಿಗೆಲ್ಲ ಬಂದ್ಬಿಟ್ರೆ ಆ್ಯಕ್ಚುಲಿ ಬೈಕ್ ರೆಂಟಲ್ಸ್ ಏನಾದರೂ ತಗೊಳ್ಳೋ ಐಡಿಯಾ ಇದ್ದರೆ ತುಂಬ ಶಾಪ್ಸ್ ಇದೆ. ಆ್ಯಕ್ಚುಲಿ ವರಿ ಮಾಡೋಷ್ಟಿಲ್ಲ, ಏನು ಬೇಕೋ ಎಲ್ಲ ಸಿಗುತ್ತೆ ಅಲ್ವಾ? ಎಲ್ಲ ಹತ್ತತ್ರನೇ ಇದೆ. ಬ್ರೇಕ್ಫಾಸ್ಟ್ ಏನು ಹೇಳಿದ್ಯಾ ಬಾಬಾ? ಬ್ರೇಕ್ಫಾಸ್ಟ್ ಏನು ನೋಡ್ತಾ ಇದೆಯಾ? ಇಲ್ಲೊಂದು ಹೋಟೆಲ್ ನೇಮೇನು ಪೈ ಹೋಟೆಲ್ ಗೋಕರ್ಣ ಅಂತ ಇದೆ. ನೀನು ಅಲ್ಲಿ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ. ಅಂಬ್ರೆಲಾ ಇದೆ. ಹೇಗಿದೆ ಇಡ್ಲಿ? ವಿತ್ ಸಾಂಬಾರ್ ಸಕ್ಕತ್ತಾಗಿದೆ. ಚಟ್ನಿ ಇಸ್ ಓಕೆ. ಓಕೆ, ಸಾಂಬಾರ್ ಚೆನ್ನಾಗಿದೆಯಾ? ಇದ್ರ ನೇಮ್ ಏನು? ಬಟಾಟೆ ಬೋಂಡಾನಾ? ಬಟಾಟೆ ಬೋಂಡ ಅಂದರೆ ಬಟಾಟೆ ಅಂದರೆ ಬಟಾಣಿನಾ? ಐ ಆಮ್ ನಾಟ್ ಶ್ಯೂರ್. ಲುಕ್ಸ್ ಡಿಲಿಷಿಯಸ್. ಟೇಸ್ಟ್ ಮಾಡಿ ಹೇಳು. ನನ್ನ ಮಸಾಲೆ ದೋಸೆ ಇನ್ನೂ ಬಂದಿಲ್ಲ. ಅನಿಲ್ ಆಲ್ರೆಡಿ ತಿಂದೆ ಆಗೋಯ್ತೇನೇನು. ಬಂತು. ಥ್ಯಾಂಕ್ ಯು. ನನ್ನ ಮಸಾಲೆ ದೋಸೆ ಬಂತು. ಇಷ್ಟೊಂದು ದೊಡ್ಡ ಮಸಾಲೆ ದೋಸೆ ಕೊಟ್ಟಿದ್ದಾರೆ. ಹೆಂಗಿದೆ ನಿನ್ನ ಮಸಾಲ ದೋಸೆ? ಹೌದು, ಸಾಂಬಾರು ತುಂಬ ಚೆನ್ನಾಗಿದೆ. ಆಲೂಗಡ್ಡೆ ಮತ್ತು ಸಾಂಬಾರು ಓಕೆ. ಬಟಾಟೆ ಬೋಂಡ ಅಂದರೆ ಆಲೂ ಬೋಂಡ. ಹೌ ಡಮ್ ನಾವಿಬ್ರು. ಚೆನ್ನಾಗಿದೆಯಾ? ಆಲೂ ಬೋಂಡ ಥರನೇ ಇರುತ್ತೆ. ಹೇಗಿತ್ತು ತಿಂಡಿ ಆ್ಯಂಡ್ ಹೌ ಮಚ್ ಡಿಡ್ ಯು ಪೇ ಕಂಪೇರ್ ಟು ಯುವರ್ ಸ್ಟೇ? ಅದು ಒಂದು ಮಸಾಲೆ ದೋಸೆ, ಒಂದು ಇಡ್ಲಿ, 1 ಪ್ಲೇಟ್ ಇಡ್ಲಿ, 2 ಬಟಾಟೆ ಬೋಂಡ. ಸೊ 180 ಆಯಿತು. ಅಫ್ಕೋರ್ಸ್ ಅಫೋರ್ಡೆಬಲ್. ಮತ್ತು ಕಂಪೇರ್ ಟು ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಮನಿ ಸೇವಿಂಗ್. ಚೆನ್ನಾಗಿತ್ತು ಕೂಡ ಫುಡ್ ಅಲ್ವಾ? ಇವಾಗ ಆ್ಯಕ್ಚುಲಿ ಆ ಥರ ರೈನ್ ಕೋಟ್ ತಗೊಳ್ಳೋಣ ಅಂದ್ಕೊಂಡಿದ್ದೀವಿ. ಇಲ್ಲಾಂದರೆ ಫುಲ್ ಒದ್ದೆ ಆಗಿಬಿಡ್ತೀವಿ. 2 ರೈನ್ ಕೋಟ್ ತೊಗೊಂಡಿದ್ದೀವಿ. ಒಂದು 100 100 ಬಟ್ ಬೇಕಾಗುತ್ತೆ ಆ್ಯಕ್ಚುಲಿ. ಅಂದರೆ ಅಂಬ್ರೆಲ್ಲಾನೇ
ಅಷ್ಟೊಂದು ಮಳೆಯಲ್ಲಿ ತಡೆಯಲ್ಲ. ಮಳೆ ಅಂತೂ ಇಲ್ಲಿ ಬಿಟ್ಟು 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 ಬರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಡೇ 2 ಸ್ಟೇ. ಗೋಕರ್ಣ ಸಿಟಿ ಮಧ್ಯದಲ್ಲಿ ಇರೋದು ಇದು. ಸೊ ಬಂದ ತಕ್ಷಣ ಇಲ್ಲಿ ಒಂದು ಲಾರ್ಜ್ ಬೆಡ್ ಇದೆ, ಮತ್ತು ಲಗೇಜಸ್ ಇಟ್ಕೊಳ್ಳೋಕ್ಕೆ ತುಂಬ ಸ್ಪೇಷಿಯಸ್ ಕಬೋರ್ಡ್ ಟೈಪಲ್ಲಿ ಓಪನ್ ಕಬೋರ್ಡ್ ಇದೆ. ಮತ್ತು ಒಂದು ಡಿಜಿಟಲ್ ಕೆಟಲ್ ಇದೆ, ಮತ್ತು ಒಂದು ಡಿಜಿಟಲ್ ಲಾಕರ್ ಕೊಟ್ಟಿದ್ದಾರೆ ಏನಾದರೂ ವ್ಯಾಲ್ಯೂಯಬಲ್ ಥಿಂಗ್ಸ್ ಇದ್ರೆ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಈ ಸೈಡ್ ಬಂದರೆ ಟಾಯ್ಲೆಟ್ ವೆರಿ ಕ್ಲೀನ್, ಮತ್ತು ಬಾತಿಂಗ್ ಕೂಡ ಇಲ್ಲೇ. ಆ್ಯಂಡ್ ರೆಡಿ ಆಗೋಕ್ಕೆ ಮಿರರ್. ಆ್ಯಂಡ್ ಇಲ್ಲಿ ಬಂದರೆ ಬಾಲ್ಕನಿ ಇದೆ. ಬಾಲ್ಕನಿ ಹೇಗೆ ಓಪನ್ ಮಾಡಿದ್ದಾಗಲೇ. ಓಕೆ ಅಮ್ಮ. ಸೊ ಈ ಹೋಟೆಲ್ ಟೌನಲ್ಲೇ ಇರೋದ್ರಿಂದ ನಮಗೆ ವ್ಯೂ ಇದೆ ಇವಾಗ. ಬಟ್ ವ್ಯೂ ಏನೋ ಚೆನ್ನಾಗಿದೆ, ಪೀಸ್ ಆಗಿದೆ, ಯಾರ್ದು ಕಿರಿಕಿರಿ ಬೇಡ. ಆ್ಯಕ್ಚುಲಿ ಆಗಲೇ ಒಂದು ಬೇರೆ ರೂಮ್ ಕೊಟ್ಟಿದ್ರಲ್ವಾ, ತುಂಬ ಲಾರ್ಜ್ ಡಬಲ್ ಬೆಡ್ ಇರೋ ವೆರಿ ಸ್ಪೇಷಿಯಸ್ ರೂಮ್ ಕೊಟ್ಟಿದ್ರು. ಬಟ್ ಅಲ್ಲಿ ಬಾಲ್ಕನಿ ಇರಲಿಲ್ಲ, ನಮಗೆ ಬಾಲ್ಕನಿ ಬೇಕಿತ್ತು ಅಲ್ಲ ಗೈಸ್. ಇವಾಗ ನಾವು ರೂಮಲ್ಲಿ ಎಲ್ಲ ಲಗೇಜ್ ಎಲ್ಲ ಇಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಯಾಣ ಕೇವ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಮೈ ಫಸ್ಟ್ ಟೈಮ್. ನೀನು ಪಾಪ? ವೆರಿ ಫಸ್ಟ್ ಟೈಮ್. ಗೋಕರ್ಣಗೆ ಫಸ್ಟ್ ಟೈಮ್. ನೀನು ಯಾಣ ಕೇವ್ಸಿಗೆ ಫಸ್ಟ್ ಇರಲ್ವಾ? ಆ್ಯಕ್ಚುಲಿ ಒಂದು ಹೈವೇಯಿಂದ ಒಂದು ರೋಡ್ ತೋರಿಸುತ್ತೆ, ಮತ್ತು ಇದೊಂದು ಬೇರೆ ದಾರಿ ಹಿಲ್ ಸೈಡ್ ಇತ್ತು. ನಾವು ಕಡಿಮೆ ಡಿಸ್ಟೆನ್ಸ್ ಅಂತ ಈ ರೋಡ್ ತೊಗೊಂಡ್ವಿ. ಮ್ಯಾಪ್ ಆ್ಯಕ್ಚುಲಿ ಸಜೆಸ್ಟ್ ಮಾಡಿದ್ದು ಹೈವೇನೇ. 2 ವೀಲರಲ್ಲಾದ್ರೆ ಆರಾಮಲ್ಲಿ ಬರ್ಬೋದು, 4 ವೀಲರಲ್ಲಾದರೆ ಹೈವೇಯಿಂದ ಬಂದರೆ ಬೆಸ್ಟ್. ರೋಡ್ ಮಾತ್ರ ಸಖತ್ತಾಗಿದೆ. ಒಂದು ಸ್ವಲ್ಪ ಬೆಟ್ಟ ಹತ್ಕೊಂಡು ಬರಬೇಕು ನಿಜ. 2 ವೀಲರಲ್ಲಂತೂ ವೈಬೇ ಬೇರೆ. ಹೌದು, ತುಂಬ ಕರ್ವಿ. ಓ ಮೈ ಗಾಡ್. ಮರನೇ ಬಿದ್ದೋಗಿದೆ ಫುಲ್ ಇವಾಗ. ತುಂಬ ಚಿಕ್ಕ ರೋಡು. ಗೈಸ್ ಸೀರಿಯಸ್ಲಿ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬ ಡೇಂಜರ್ ರೋಡು. ಮರ ಎಲ್ಲ ಇವಾಗ ಅಲ್ಲಲ್ಲಿ ಬಿದ್ದೋಗಿದೆ, ತುಂಬ ಸ್ಟೀಪ್ ಇದೆ ಆ ಕಡೆ ಎಲ್ಲ. ಕಾರ್ ಮೇಲೂ ಏನೋ ರೆಂಬೆ ಟಣ್ ಅಂತ ಬಿತ್ತು ಜೋರಾಗಿ. ಇಬ್ಬರಿಗೂ ಭಯ ಆಯ್ತು. ಆ ಕಡೆಯಿಂದ ಗಾಡಿ ಏನಾದ್ರು ಸಡನ್. ಓ ಮೈ ಗಾಡ್, ಓ ಮೈ ಗಾಡ್, ಇಲ್ಲೇನಿಲ್ಲ. ಓಕೆ ನೈಸ್. ಅಯ್ಯಪ್ಪ, ಫೈನಲಿ ಅಲ್ಲೊಂದು ಅಡ್ವೆಂಚರಸ್ ರೋಡ್ ಟ್ರಿಪ್ ಮಾಡಿಕೊಂಡು ಇಲ್ಲಿ ಬಂದು ತಲುಪಿದ್ದೀವಿ. ಇಲ್ಲಿಂದ 2 ಕಿಲೋಮೀಟರ್ ವಾಕಲ್ಲಿ ಹೋಗ್ಬೇಕಂತೆ, ಕಂಪ್ಲೀಟ್ ಡೆನ್ಸ್ ಫಾರೆಸ್ಟ್ ಒಳಗೆ. ಏನೋ ಬಿದ್ದಿದೆ ಸಣ್ಣ ರೆಂಬೆ ಏನೋ ಕಾರ್ ಮೇಲೆ.